ಸ್ನೇಹಿತರೆ, ಗೌರಿ ಕಲ್ಯಾಣ ಧಾರಾವಾಹಿಯ ಮುಂದಿನ ಸಂಚಿಕೆಯಲ್ಲಿ ನೋಡುವುದಾದರೆ, ಇನ್ನ ಗೌರಿ ಏನಪ್ಪ ಇವ್ರು ಈ ಥರ ಕೇಳಿಸ್ಕೊಂತಿದ್ದಾರೆ, ಏನಾದರೂ ಕೇಳಿಸ್ಕೊಂಡ್ಬಿಟ್ರ ನಾನು ಅಕ್ಕ ಮಾತಾಡಿದ್ದು ಈಗೇನು ಬಂದು ಕೇಳ್ತಾರೋ ಅನ್ನೋ ಟೆನ್ಷನಲ್ಲಿ ಇರ್ತಾಳೆ. ಅಷ್ಟೊತ್ತಿಗೆ ವಿವೇಕ್ ಸಹ ಬಂದು ಏನು ಮಾಡ್ತಾ ಇದೆಯಾ ಇಲ್ಲಿ? ಅಯ್ಯೋ ರೀ, ಯಾಕ್ರಿ, ಏನಾಯ್ತು ಹೀಗೆಂತಕ್ಕೆ ಸಡನ್ನಾಗಿ ಕೇಳ್ತಾ ಇದ್ದೀರಾ? ಅದು ಏನೂ ಇಲ್ಲ, ಮತ್ತೇನಾಯ್ತ್ರಿ ಅಂತ ಅವಳು ಗಾಬ್ರಿಲೇ ಕೇಳ್ತಾ ಇರ್ತಾಳೆ. ಸರಿ, ಸೈಡಿಗೆ ಬಾ, ನನ್ನ ಕೆಲಸ ಇದೆ, ನಾನು ರೂಮ್ಗೆ ಹೋಗ್ತೀನಿ ಅಂತ ಹೇಳಿ ಹೋಗ್ತಿದ್ದಂಗೆ, ಹಬ್ಬ ರಾಮ, ನೀನೇ ನನ್ನ ಕಾಪಾಡಿಬಿಟ್ಟೆ ಅಪ್ಪ. ಏನೋ ಇಲ್ಲಿ ನಮ್ಮ ಅಕ್ಕನ ಬಗ್ಗೆ ಕೇಳಿಬಿಡ್ತಾರೆ ಅನ್ನೋ ಟೆನ್ಷನಲ್ಲಿ ಇದ್ದೆ, ನೋಡಿದ್ರೆ ಅವ್ರು ಏನೂ ಕೇಳಿಲ್ಲ ಅಂತ ತುಂಬ ಹಾಗೆ ಮೌನವಾಗಿ ಅಲ್ಲಿಂದ ಉಸಿರನ್ನ ಹೇಳ್ಕೊಂಡು ಹೊರಟಿರ್ತಾಳೆ. ಇನ್ನು ಈ ಕಡೆ ನೋಡಿದ್ರೆ ಸೇಟು ಅವರು ಕನಕಗೆ ಫೋನ್ ಮಾಡಿ, ಸೇಟು ಅವರು ಕಾಂತಲಕ್ಷ್ಮಿ ಅವರಿಗೆ ಫೋನ್ ಮಾಡಿ, ಬಡ್ಡಿ ಕಾಸು ಯಾವಾಗಮ್ಮ ಕೊಡ್ತೀಯಾ? ಹೋಗ್ತಾ ಹೋಗ್ತಾ ದಿನಗಳು ಕಳೀತಾನೆ ಇದೆ, ಎಲ್ಲಿ ನೀನು ಅಸ್ಲು ಕೊಡ್ತಾ ಇಲ್ಲ, ಬಡ್ಡಿನೂ ಕೊಡ್ತಾ ಇಲ್ಲ ಅಂತ ಹೇಳ್ತಿದ್ದಂಗೆ, ಅಯ್ಯೋ ನೀವೇನು ಯೋಚನೆ ಮಾಡಬೇಡಿ, ನಾನೇ ಬಂದು ಕೊಡ್ತೀನಿ ಅಂತ ಹೇಳ್ತಾ ಇರ್ತಾರೆ. ಅಷ್ಟೊತ್ತಿಗೆ ಅವ್ರ ಅಕ್ಕ ಬಂದಿದ್ದು ನೋಡಿ, ಅಕ್ಕ ನೀನಿಂದ ನನಗೆ ಒಂದು ಸಹಾಯ ಆಗಬೇಕು. ಏನೇ ಕಾಂತ ಅದು? ಏನೂ ಇಲ್ಲ, ಆ ಸೇಟು ಅವ್ರ ಮನೆಗೆ ಹೋಗ್ಬಿಟ್ಟು ಆ ಸೇಟುಗೆ ನಾವು ಕಾಸು ಕೊಡ್ತೀವಿ ಅಂತ ಹೇಳಿ ಕರ್ಕೊಂಡ್ ಬಾ ಅಕ್ಕ. ಹಾ, ಇವಾಗ ತಾನೇ ಕಾಸಿಲ್ಲ ಅಂದಲೆ ಅದೇಗೆ ಕೊಡ್ತೀಯಾ? ಕರ್ಕೊಂಡ್ ಬಾ ಅಕ್ಕ, ನಾವು ವಿಚಾರಿಸ್ಕೊಳ್ಳೋಣ ಅಂತ ಹೇಳ್ತಿದ್ದಂಗೆ, ಸರಿ ಬಿಡು, ಹೋಗ್ಬಿಟ್ಟು ಕರ್ಕೊ ಬರ್ತೀನಿ ಅಂತ ಹೇಳಿ ಅವರು ಸಹ ಹೊರಟಿರ್ತಾರೆ. ಸೀದಾ ಸೇಟು ಅವ್ರ ಹತ್ರ ಬಂದ್ಬಿಟ್ಟು, ಸೇಟು ಅವರೇ, ನಮ್ಮ ತಂಗಿ ಕಾಂತಲಕ್ಷ್ಮಿ ಇವತ್ತು ನಿಮಗೆ ಕಾಸು ಕೊಡ್ತಾಳಂತೆ, ಬನ್ನಿ. ಹೋ, ಅವ್ರಿಗೆ ಬಂದು ಕೊಡೋದಿಕ್ಕಾಗಿಲ್ವಾ? ನಾನೇ ಹೋಗ್ಬೇಕಂತ ಅವ್ರ ಮನೆಗೆ. ಅದು ಅವ್ರೇನೋ ಸ್ವಲ್ಪ ಟೆನ್ಷನಲ್ಲಿ ಇದ್ದಾರೆ, ನೀವು ಬಂದು ಇಸ್ಕೊಂಡು ಹೋಗಿ ಸೇಟು ಅವರೇ ಅಂತ ಹೇಳಿ ಅವ್ರು ಕರ್ಕೊಂಡು ಹೊರಟಿರ್ತಾರೆ. ಈ ಕಡೆ ನೋಡಿದ್ರೆ ಮನೆ ಮಂದಿಯವರೆಲ್ಲ ಊಟಕ್ಕೆ ಕೂತಿದ್ದಾಗೆ ಮೋನಿಕಾನು ಸಹ ಬರ್ತಾಳೆ. ಮೋನಿಕಾನು ಬಂದು ಊಟಕ್ಕೆ ಕೂರ್ತಿದ್ದಂಗೆ, ಏನಿವತ್ತು ಟಿಫನು ಅಂತ ಕೇಳ್ತಾ ಇರ್ತಾಳೆ. ಅದು ಅಕ್ಕ, ಇಡ್ಲಿ ಚಟ್ನಿ ಸಾಂಬಾರ್ ಅಕ್ಕ. ಹಾ, ಏನು ನೀವೆಲ್ಲ ಏನು ಈ ಇಡ್ಲಿ ಸಾಂಬಾರ್ನೇ ತಿಂತಿದ್ದೀರಾ? ಅಷ್ಟಕ್ಕೂ ನನ್ನ ಫಿಗರ್ ಏನಾಗಬೇಕು? ನಾನು ಇಷ್ಟೆಲ್ಲ ಇಡ್ಲಿ ಫ್ಯಾಟ್ ಇರೋದೆಲ್ಲ ತಿಂದರೆ ನನ್ನ ಜೀವನ ನಾನಿರೋ ಗೈನ್ ಎಲ್ಲ, ನಾನು ಅನ್ಕೊಂಡಿರೋ ವೆಯ್ಟ್ ಎಲ್ಲ ಏನಾಗಬೇಕು? ನನಗೆ ಈ ಇಡ್ಲಿ ಪಡ್ಲಿ ಎಲ್ಲ ಬೇಡ, ನನಗೆ ಸಲಾಡು ಅದು ಇದು ಮಾಡ್ಕೊಂಡು ಬಾ, ಗೊತ್ತಾಯ್ತಾ? ಯಾಕಕ್ಕ? ಏನೂ ಆಗಲ್ಲ, ಎಲ್ಲರೂ ಏನು ತಿಂತಾರೋ ನೀನು ಅದೇ ತಿನ್ನಬೇಕು. ಇಲ್ಲಿ ನಿನಗೆ ಒಂದು ಬೇರೆಯವ್ರಿಗೆ ಒಂದು ಅಂತ ಏನಿಲ್ಲ, ಎಲ್ಲರಿಗೂ ಸೇರಿಸಿ ಒಂದೇ ತಿಂಡಿನೇ ನಾನು ಪ್ರಿಪೇರ್ ಮಾಡಿರೋದು ಅಂತ ಗೌರಿ ಹೇಳ್ತಿದ್ದಂಗೆ, ನನಗೆ ಈ ತಿಂಡಿ ಬೇಡ, ಏನೂ ಬೇಡ ಅಂತ ಅವಳು ಸಹ ಬೈತಾ ಇರ್ತಾಳೆ. ಅದನ್ನ ನೋಡಿ ಈ ಕಡೆ ಚಂಚಲ ಮತ್ತೆ ಸರಿತಾ ಅವರು ಸಹ ಬೈತಾ ಇರ್ತಾರೆ. ಅಯ್ಯೋ, ನನಗಿದೆಲ್ಲ ಇಷ್ಟ ಆಗಲ್ಲ ಆಂಟಿ, ನನಗೆ ಬೇಡ ಅಂತ ಹೇಳಿ ಸರಸರಿ ಅಂತ ಹೋಗ್ತಿದ್ದಂಗೆ, ಇವಳು ಯಾಕೆ ಈ ರೀತಿ ಆಡ್ತಿದ್ದಾಳೆ ಅಂತ ವಿವೇಕ್ ಸಹ ಯೋಚನೆ ಮಾಡ್ತಾ ಇರ್ತಾನೆ. ಧಾರಾವಾಹಿ ಪ್ರತಿಯೊಂದು ಸಂಚಿಕೆ ತಪ್ಪದೆ ನೋಡಬೇಕಾದರೆ ನಮ್ಮ ಜ್ಯೋತಿರ್ಭವ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ, ಅದರಲ್ಲಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಿಂದ ನಾವು ರಿಲೀಸ್ ಮಾಡುವಂತಹ ಸಂಚಿಕೆ ಅಪ್ಡೇಟ್ ನೋಟಿಫಿಕೇಶನ್ ಸಿಗುತ್ತೆ. ಇವಳಿಗೆ ಊಟದ ಹತ್ರನು ದಿಮಾಕ್ ನೋಡು ಯಾವ ರೀತಿ ತೋರಿಸ್ತಿದ್ದಾಳೆ ಅಂತ ಸರಿತಾ ಅವರು ಬೈತಾ ಇರ್ತಾರೆ. ಅಯ್ಯೋ ಅತ್ತೆ, ನೀವು ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೀರಾ, ಅವಳು ತುಂಬಾ ಒಳ್ಳೆಯವಳು, ಅವಳಿಗೆ ಈಗ ಇದ್ದಿ ರೂಢಿ ಆಗ್ಬಿಟ್ಟಿದ್ಯಲ್ಲ ಆ ಮನೇಲಿ, ಅದಕ್ಕೆ ಈ ರೀತಿ ಮಾಡ್ತಿದ್ದಾಳೆ ಅಂತ ಹೇಳ್ತಿದ್ದಂಗೆ, ಅದು ನಿಮ್ಮನೆ, ಇದು ಈ ಮನೆ, ಅಷ್ಟಕ್ಕೂ ಅವಳಿಗೆ ವ್ಯತ್ಯಾಸ ಗೊತ್ತಿಲ್ವಾ ಅಂತ ಹೇಳ್ತಾ ಇದ್ದಂಗೆ, ಸರಿ ನೀವೆಲ್ಲರೂ ನಾಶ ಮಾಡಿ ಅಂತ ಗೌರಿ ಎಲ್ಲರಿಗೂ ನಾಶ ಬಡಿಸ್ತಾ ಇರ್ತಾಳೆ. ಈ ಕಡೆ ನೋಡಿದ್ರೆ ಸೀದಾ ಸೇಟು ಕಾಂತಲಕ್ಷ್ಮಿ ಮನೆಗೆ ಬಂದಿದ್ದಂಗೆ, ಬನ್ನಿ ಸೇಟು ಅವ್ರೆ. ಹಾ, ಏನಮ್ಮ ಕಾಸು ಕೊಡ್ತೀನಿ ಅಂತ ಕೂಗಿದ್ಯಾ? ಎಲ್ಲಿ ಕಾಸು ಕೊಡು. ಅಯ್ಯೋ ಕೊಡ್ತೀನಿ, ಕುತ್ಕೊಳ್ಳಿ ಸೇಟು ಅವ್ರೆ, ಅದು ಒಂದು 4-5 ತಿಂಗಳು ಡಿಲೇ ಆಗ್ಬೋದು, 4-5 ತಿಂಗಳು ಕೊಡದೇ ಇರಕ್ಕಾಗ್ಬೋದು. ಏನಮ್ಮ ಈ ರೀತಿ ಹೇಳ್ತಿದ್ಯಾ? ನಿಮ್ಮ ಅಕ್ಕ ತಾನೇ ಈಗ ಎಲ್ಲ ಫುಲ್ ಅಮೌಂಟ್ ಕೊಟ್ಟೇ ಬಿಡ್ತಾಳೆ ಅಂತ ಹೇಳಿ ಕರ್ಕೊಬಂದ್ರು, ನೋಡಿದ್ರೆ ನೀನ್ ಯಾಕಮ್ಮ ಈ ರೀತಿ ಹೇಳ್ತಾ ಇದ್ಯಾ ಅಂತ ಕಾಂತಲಕ್ಷ್ಮಿ ಅವ್ರಿಗೆ ಹೇಳ್ತಿದ್ದಂಗೆ ಅವಳಿಗೆ ಸಿಕ್ಕಾಪಟ್ಟೆ ಕೋಪ ಬರ್ತಾ ಇರುತ್ತೆ. ನಾನು ಒಂದ್ಸತಿ ಹೇಳೋದು, ನೀವು ಪದೇ ಪದೇ ದುಡ್ಡು 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 ಅಂತ ಬಡ್ಕೋತಿದ್ದೀರಲ್ಲ, ನಿಮಗೆ ಸ್ವಲ್ಪನೂ ಮನುಷ್ಯತ್ವ ಅನ್ನೋದಿಲ್ವಾ? ನಾನು ಇಬ್ರು ಹೆಣ್ಮಕ್ಳು ಗಂಡನ ಮನೆಗೆ ಹೋಗಿದ್ದಾರೆ, ಇಲ್ಲಿ ದುಡಿತಾ ಇರೋದು ನನ್ನ ಗಂಡ ಒಬ್ರೆ, ಎಲ್ಲ ನಾನು ಹೇಗೆ ತಂದು ಕೊಡೋದಿಕ್ಕಾಗುತ್ತೆ? ನೀವು ಇದೇ ರೀತಿ ಮಾತಾಡ್ತಿದ್ದೀರಲ್ಲ ಸೇಟು ಅವ್ರೆ. ಕಾಸಿಸ್ಕೋಬೇಕಾದ್ರೆ ಚೆನ್ನಾಗಿರುತ್ತಲ್ವಾ? ನಿಮಗೆ ಕೊಡ್ಬೇಕಾದಾಗ ಮಾತ್ರ ನಿಮ್ಮ ಮೂಗ್ ತುದಿಗೆ ಬಂದು ಕೂತಿರೋ ತರ ಕುತ್ಕೊಂಡಿರ್ತೀರಾ ಅಂತ ಬೈತಾ ಇರ್ತಾರೆ. ಕಾಂತಲಕ್ಷ್ಮಿ ಕೋಪ ತಡ್ಕೊಳಕ್ಕಾಗ್ದಿರಾ ಚೆನ್ನಾಗಿ ಸೆಟ್ಟು ಅವ್ರಿಗೆ ಹೊಡಿಯೋದಿಕ್ ಹೋಗ್ತಾ ಇರ್ತಾಳೆ. ಈ ಕಡೆ ನೋಡಿದ್ರೆ ಡೋರಲ್ಲಿ ಮೋನಿಕಾ ಕೂತಿದ್ರೆ ಆ ಮನೆ ಕೆಲ್ಸದವರು ಗಿಡಗಳಿಗೆಲ್ಲ ನೀರ್ ಹಾಕ್ತಾ ಇರ್ತಾರೆ. ಬೈ ಮಿಸ್ಟೇಕ್ ಆಗಿ ಅವಳ ಮೇಲೆ ನೀರ್ ಬಿದ್ದಿದ್ ನೋಡಿ, ಹೇಯ್ ನಿನಗ್ ಕಾಣಿಸೋದಿಲ್ವಾ ಇಲ್ಲಿ ಮನುಷ್ಯರು ಕೂತಿದ್ದಾರೆ ಅಂತ? ಅಯ್ಯೋ ಶಂಸಿ ಮೇಡಮ್
ಅಂತ ಅಲ್ಲಿ ಹೇಳ್ತಿದ್ದು. ಏನ್ ನಿಮ್ಗೆ ಕಾಸು ಕೊಡ್ತಾ ಇರೋದು ನೀರ್ ಹಚ್ಚೋದಿಕ್ಕಾ? ನಿಮ್ ಕೆಲ್ಸ ಎಷ್ಟಿದ್ಯೋ ಅಷ್ಟನ್ ಮಾಡ್ಕೊಂಡು ಹೋಗ್ರಿ ಅಂತ ಮೋನಿಕಾ ಸರಸರಿ ಅಂತ ಆ ಮನೆ ಕೆಲ್ಸದವ್ರಿಗೆ ಬೈತಿದ್ ನೋಡಿ ಗೌರಿ ಕೋಪ ಬರುತ್ತೆ. ಯಾಕಕ್ಕ, ಏನಾಯ್ತು ಈ ರೀತಿ ಕೂಗ್ತಾ ಇದ್ಯಾ? ನೋಡು, ಇಲ್ಲಿ ಸುಮ್ನೆ ಕೂತಿದೀವಿ ಅಂತ ನೀರೆಲ್ಲ ಯಾವ ರೀತಿ ಹಚ್ತಾ ಇದ್ದಾರೆ. ಅಯ್ಯೋ ಅಕ್ಕ, ಅವರು ಗಿಡಗಳಿಗೆ ನೀರ್ ಹಾಕ್ತಿದ್ದಾರೆ, ನೀನ್ ಎಂತ ಕಿಲ್ ಕೂತಿದೆ, ಎದ್ದೋಗು ಒಳಗೆ. ಹಾ, ನೀನು ಅವ್ರಿಗೆ ಸಪೋರ್ಟ್ ಮಾಡೆ. ಎಲ್ಲ ನೀನು ಸಪೋರ್ಟ್ ಮಾಡಿನೇ ಈ ಸ್ಥಿತಿಗೆ ಬಂದಿದ್ದಾರೆ ಅನ್ಸುತ್ತೆ ಎಲ್ಲರೂ. ಅಕ್ಕ, ಅವ್ರ ಕಷ್ಟಕ್ಕೆ ಇಲ್ಲಿ ದುಡಿಯೋದಿಕ್ ಬರ್ತಾ ಇದ್ದಾರೆ. ನೀನ್ ಉಗ್ದಂಗೆಲ್ಲ ಅವ್ರು ಉಗ್ಗಿಸ್ಕೊಳಕ್ಕೆ ಅವ್ರಿಗೇನು ಅಷ್ಟೊಂದು ಖುಷಿ ಏನಿಲ್ಲ. ಅವ್ರು ಬೈ ಮಿಸ್ಟೇಕ್ ಅಂತ ಹೇಳಿದ್ರು ತಾನೆ, ಯಾಕೆ ನೀನ್ ಇಷ್ಟೊಂದು ರಾಧಾಂತ ಮಾಡ್ತಾ ಇದ್ಯಾ? ಅಯ್ಯೋ ಕ್ಷಮಿಸ್ಬಿಡಿ, ನಮ್ಮ ಅಕ್ಕ ಸ್ವಲ್ಪ ಹಾಗೆ, ಬೇಜಾರ್ ಮಾಡ್ಕೊಂಬಿಡಿ ನೀವು ಅಂತ ಹೇಳ್ತಿದ್ದಂಗೆ ನೀನೇನು ಅವ್ರನ್ನ ಕ್ಷಮೆ ಕೇಳ್ತಿದ್ಯಾ? ಅವ್ರು ಮಾಡಿರೋ ತಪ್ಪಿಗೆ ಅವ್ರ ಶಿಕ್ಷೆ ಅನುಭವಿಸ್ತಾರೆ, ನೀನ್ ಯಾಕೆ ಸಾರಿ ಕೇಳ್ತಾ ಇದ್ಯಾ? ಅಯ್ಯೋ ಅಕ್ಕ, ನೀನ್ ಹೋಗು ಫಸ್ಟು ಇಲ್ಲಿಂದ ಅಂತ ಹೇಳಿನ ಕಳಿಸ್ತಾಳೆ. ಆಗ ನೀವ್ ಅಪಾರ್ಥ ಮಾಡ್ಕೋಬೇಡಿ ನಮ್ಮ ಅಕ್ಕನ್ನ, ಸ್ವಲ್ಪ ನೀವು ಏನು ಬೇಜಾರು ಮಾಡ್ಕೊಳ್ದಿರ ಇದ್ರೆ ಅಷ್ಟೇ ಸಾಕು. ನಾನು ಅವಳ ಪರವಾಗಿ ನಿಮ್ನ ಕ್ಷಮೆ ಕೇಳ್ತಾ ಇದ್ದೀನಿ ಅಂತ. ಅಯ್ಯೋ ಅಮ್ಮೋರೆ, ನೀವ್ಯಾಕೆ ಹೇಳ್ತೀರಾ ಅಂತ ಗೌರಿ ಹೇಳ್ತಾ ಇರ್ತಾರೆ. ಸೀದಾ ಗೌರಿ ಹಿಂತಿರುಗಿ ನೋಡಿದ್ರೆ ಆ ವಿಚಾರನ ವಿವೇಕ್ ಮೇಲ್ ನಿಂತ್ಕೊಂಡು ನೋಡ್ತಾ ಇರ್ತಾನೆ. ಈಗ ಗೌರಿಗೆ ಗೊಂದಲ ಮೇಲೆ ಗೊಂದಲ. ಅಯ್ಯೋ, ಎಲ್ಲಿ ನಮ್ಮ ಅಕ್ಕ ನಾನು ಮಾತಾಡ್ತಿರೋದ್ನ ಇವ್ರಿಗೆ ಕದ್ದಿ ಕೇಳಿಸ್ಕೊತಿದಾರೋ ಏನೋ ಅಂತ ತುಂಬಾ ಯೋಚನೆ ಮಾಡ್ತಾ ಹೊರಟಿರ್ತಾಳೆ. ರೂಮ್ ಒಳಗ್ ಸೀದಾ ಬಂದ್ರೆ, ಏನು ನೀನು ನಿಮ್ಮ ಅಕ್ಕ ಏನೇನೋ ಮಾತಾಡ್ತಾ ಇದ್ರಿ? ಅಯ್ಯೋ, ಅದು ನಿಮ್ ಹತ್ರ ಒಂದ್ ವಿಚಾರ ಹೇಳ್ಬೇಕು ರೀ. ಹಾ ಗೊತ್ತು, ನಿಮ್ಮ ಅಕ್ಕನ ಬಗ್ಗೆನಾ ಅಂತ ಹೇಳಿದ ತಕ್ಷಣ ಅವ್ನು ಹೇಳಿದ ತಕ್ಷಣ ಸಿಕ್ಕಾಪಟ್ಟೆ ಶಾಕ್ ಆಗಿರುತ್ತೆ. ಈಗ ವಿವೇಕ್ಗೆ ಮೋನಿಕಾ ಏನು ಎತ್ತ ಅಂತ ನಡವಳಿಕೆಯಲ್ಲಿ ಕಂಡಿಡಿತಿದ್ದಾನೆ. ಈಗ ಅವಳ ಬಂಡವಾಳ ಅವನಿಗೆ ಬಯಲಾಗುತ್ತಾ? ಮತ್ತೆ ಗೌರಿ ಮೇಲೇನೆ ಕಳಂಕ ತರ್ತಾನ ವಿವೇಕಾನಂದ? ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಹಾಗೆ ನಿಮ್ಮ ರಿಲೇಟಿವ್ಸ್ಗೂ ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.